ಪ್ರೀತಿಸಿದ ನಿಸರ್ಗವೇ ನಿನಗೆ ತಿರುಗು ಬಾಣವಾಯಿತು. ಎಲ್ಲಿ ಅಡಗಿದೆಯಮ್ಮ ನಿನ್ನ ಆಕ್ರೋಶ? ಕಣ್ಬಿಟ್ಟು ನೋಡು ತಾಯಿ ಬಡವನ ಸೋಲು. ಇದ್ದೊಬ್ಬ ತಂಗಿಯ ಮದುವೆ ಮಾಡಿ ಋಣಮುಕ್ತನಾದೆನೆಂದು ಆನಂದದಿಂದ ನಲಿಯುತ್ತಿದ್ದ ಈ ಬಡವನ ಬಾಳು ಕಣ್ಣೀರಿನ ಗೋಳ. ಪತಿವ್ರತೆಯ ಪಾವಿತ್ರ್ಯತೆಯನ್ನು ಹೊತ್ತ ನನ್ನ ತಂಗಿಯನ್ನು ಮುಟ್ಟಿ ಅಪವಿತ್ರ ಮಾಡಿ ಮತ್ತೈದೆ ಭಾಗ್ಯವನ್ನೇ ಕಿತ್ತುಕೊಂಡು ಬಿಟ್ಟರು. ಆ ದೃಶ್ಯ ನಿನಗೆ ಕಂಡಿಲ್ಲೇನಮ್ಮ? ಈ ಕಾರಿ ವಾಣಿ ಕಲ್ಯಾಣಿ ಜಗದೀಶ್ವರಿ ಮಹೇಶ್ವರಿ ಸುಕ್ಕೇಶ್ವರಿ ಚಾಮುಂಡೇಶ್ವರಿ ಹೀಗೆ 108 ಅಷ್ಟೋತ್ತರ ನಾಮಗಳನ್ನತ್ತ ಮಹಾಶಕ್ತಿದಾಸಿ ನಿನಗೆ ಕಾಣಲಿಲ್ಲೇನಮ್ಮ ಈ ಕರಾಳ ಎಂತೆಂತ ದುಷ್ಟರನ್ನು ಸಂಹಾರ ಮಾಡಿದ ಮಹಾಶಕ್ತಿದಾತೆ ಈಗ ಎಲ್ಲಿ ಹೋಯ್ತಮ್ಮ ನಿನ್ನ ಪರಾಕ್ರಮ? ರುಂಡ ಮುಂಡರಿಗೆ ಚಂಡಿ ಚಾಮುಂಡಿಯಾಗಿ ರುಂಡ ಚಂಡಾಡಿದ ರಣಚಂಡಿ ಯಥೋಚಿತ ಈ ಕಲಿಯುಗದ ಕಾಮಕರನ್ನು ಸಂಹಾರ ಮಾಡಲಾಗದೆ ನಮ್ಮ ಒಂದೇ ಒಂದು ಬಾಣ ಪ್ರಯೋಗಿಸುತ್ತಾಯಿ ಈ ಕಾಮ ಕಲಿಯುಗ ಕಾಲ ಚಕ್ರದ ಮೇಲೆ ನುಚ್ಚು ನೂರಾಗಿ ಬೀಳುವುದು ನಿನ್ನ ಕಾಲಡಿಯಲ್ಲಿ. ನಿನ್ನನ್ನೇ ನಂಬಿದ ಈ ನಿನ್ನ ಬಡವನಿಗೆ ದಾರಿ ತೋರುತ್ತಾಯಿ. ನಿನ್ನ ದಯಾಬಲದಿಂದ ನನ್ನ ತಂಗಿ ಮತ್ತೆ ಮುತ್ತೈದೆಯಾಗಬೇಕು. ಅದೇ ಬಡ ಕಂದಣದ ಕನಿಕರದ ಕೂಗು ತಾಯಿ ಕೂಗು. ಈ ನಿನ್ನ ಕನಿಕರದ ಕೂಗು ಕೇಳಲು ದೇವರು ಇನ್ನಿಲ್ಲ ಸತೀಶ್. ಅದಕ್ಕಾಗಿ ಆ ಶಿಲ್ಪಿಯು ದೇವರು ಕರುಣಾಮಯಿಯಲ್ಲ ಕಲ್ಲು ಬಂಡೆ ಎಂದು ಕಲ್ಲಿನಿಂದ ಮೂರ್ತಿಯನ್ನಾಗಿ ಮಾಡಿದ್ದಾರೆ. ಅಂದಾಗ ಕಲ್ಲಿಗೆ ಎಲ್ಲಿಂದ ಬರಬೇಕು ಕರುಣೆ? ನೋಡು, ಈಗ ಏನಿದ್ದರೂ ಬರೀ ದುಡ್ಡಿದ್ದಲ್ಲಿಯೇ ದೇವರಿದ್ದಾನೆ, ದೇವರಿದ್ದಲ್ಲಿಯೇ ದುಡ್ಡಿದೆ ಅಂದಾಗ ಈ ಬಡವರ ಮೇಲೆ ದೇವರು ಕಣ್ತೆರೆದು ನೋಡುವುದೆಂದರೆ ಮತ್ತೆ ಕುರುಡನಿಗೆ ಕಣ್ಣು ಬಂದಂತೆ. ಆ ದುಡ್ಡಿನ ದೇವರಿಗೆ ನಾವು ಮಾಡಿರುವ ಅನ್ಯಾಯವಾದ್ರೂ ಏನು? ಅತ್ತಿಗೆ, ಆ ದೇವರಿಗೆ ನಮಿಸುವುದೇ ಒಂದು ಅನ್ಯಾಯ, ದೇವರ ಹೆಸರಿನಲ್ಲಿ ಉಪವಾಸ ಮಾಡುವುದೇ ಒಂದು ಅನ್ಯಾಯ. ದಿನ ಬೆಳಗಾದರೆ ಸಾಕು ಆತನ ಧ್ಯಾನದಲ್ಲಿ ಮಗ್ನರಾಗಿರುವ ಈ ಬಡವರಿಗೆ ಆ ದೇವರು ಕೊಡುತ್ತಿರುವ ಪ್ರತಿಫಲ ಅತ್ತಿಗೆ ಇದು. ನಿಷ್ಠೆಯ ಕಷ್ಟ ಎಲ್ಲಿದೆಯೋ ಅಲ್ಲಿ ದೇವರು ಇದ್ದೇ ಇರುತ್ತಾನೆ ಪ್ರಶಾಂತ್. ಅವನು ಕಣ್ಣಿಗೆ ಕಾಣುವುದಿಲ್ಲವೋ ಅದೆಲ್ಲ ಆದರೆ ಕಾಣುವುದೆಲ್ಲ ಸತ್ಯ. ಆ ದೇವರು ಕಾಣದ ಕಣ್ಣಿನಲ್ಲಿ ಅಡಗಿದ್ದಾನೆ ಪ್ರಶಾಂತ್. ದೇವರು ಸತೀಶ್, ನಿಷ್ಠೆಯಿಂದ ಕಷ್ಟಪಟ್ಟ ನಿನ್ನ ಮೇಲೆ ಏಕೆ ಕರುಣೆ ತೋರಲಿಲ್ಲ ನಿನ್ನ ದೇವರು? ಕಣ್ಣಿಲ್ಲದ ಈ ನನ್ನ ಅತ್ತಿಗೆ ಮೇಲೆ ಏಕೆ ಕರುಣೆ ತೋರಲಿಲ್ಲ ನಿನ್ನ ದೇವರು? ಪ್ರಶಾಂತ್, ಮೊನ್ನೆಯಷ್ಟೇ ಹುಬ್ಬಳ್ಳಿಯಲ್ಲಿ ನೀಚ ರಾಕ್ಷಸರಿಂದ ಕೊಲೆಯಾದರಲ್ಲ ನೇಹ ಅಂಜಲಿ, ಅವರ ಮೇಲೆ ಏಕೆ ಕರುಣೆ ತೋರಲಿಲ್ಲ ಈ ನಿನ್ನ ದೇವರು? ಅಂದ ಅನಾಥ ಮಕ್ಕಳಿಗೆ ಬೇಕಾಗಿತ್ತ ಕರ್ನಾಟಕದ ರತ್ನ ಡಾಕ್ಟರ್ ಪುನೀತ ರಾಜಕುಮಾರನ ಮೇಲೆ ಏಕೆ ಕರುಣೆ ತೋರಲಿಲ್ಲ ನಿನ್ನ ದೇವರು? ಬಡವರ ಹೆಣ್ಣು ಮಕ್ಕಳನ್ನು ಕಾಮದ ದೃಷ್ಟಿಯೇ ನೋಡುವ ಕಾಮಾಂಧರಲ್ಲಿದ್ದಾನೆ ನಿನ್ನ ದೇವರು. ಲಂಚದ ಸಂಚಿನಲ್ಲಿ ಮಿಂಚುತ್ತಿರುವ ಭ್ರಷ್ಟ ರಾಜಕೀಯದಲ್ಲಿದ್ದಾನೆ ನಿನ್ನ ದೇವರು. ದುಡ್ಡಿನ
ದುಷ್ಟಿನಾಶೆಗಾಗಿ ಕಾಯ್ದೆಯನ್ನೇ ಮಾರುವ ಕಾನೂನಿನಲ್ಲಿದ್ದಾನೆ ಆ ನಿನ್ನ ದೇವರು. ಶಾಂತ, ನಿಷ್ಠೆಯಿಂದ ಕಷ್ಟಪಟ್ಟರು ಹೊಟ್ಟಿಗೆ ಹಿಟ್ಟಿಲ್ಲಂದಾಗ ನಮಗೇಕೆ ಬೇಕೋ ಈ ಜಗದ ಜಂಜಾಟ? ಸತೀಶ್, ಹೆದರಿದರೆ ಕೆದರಿ ನಿಲ್ಲುವರು ಈ ದುಡ್ಡಿನ ದುರಹಂಕಾರಿಗಳು. ನನ್ನ ಒಡ ಹುಟ್ಟಿದ ಅಣ್ಣನಿಗೆ ಇಲ್ಲದ ವಿಚಾರಗಳನ್ನು ಸಿಲುಕಿ ನಮ್ಮನ್ನು ಹೊರನೂಕುವಂತೆ ಮಾಡಿಬಿಟ್ಟರು ಆ ದುಷ್ಟರು. ಪ್ರಶಾಂತ್, ನಿಮ್ಮಣ್ಣ ಈಗ ನಮ್ಮನ್ನು ನಂಬುವ ಸ್ಥಿತಿಯಲ್ಲಿಲ್ಲ ಎಂದು ಆ ಚಕ್ರ ನಿಮ್ಮಣ್ಣನ ಕಿವಿಯಲ್ಲಿ ಶಕುನಿಯ ಶಂಖ ಊದಿದನು. ಅಂದೇ ಛಿದ್ರವಾಯಿತು ಅವರ ಭಾವನೆ. ಹತ್ತಿಗೆ ಇನ್ನು ಮುಂದೆ ನೋಡು ಈ ನಿನ್ನ ಮೈದುರನ ಮಹತ್ತರವಾದ ಕೈ ಚಳಕವನ್ನು. ಈ ಪತಿವ್ರತೆಯ ಕಥೆಗೆ ಒಂದು ಹೊಸ ತಿರುಳನ್ನು ಕೊಟ್ಟು ಈ ಸಮಾಜಕ್ಕೆ ಪಾಪದ ಪಿಂಡವತ್ತ ಪತಿವ್ರತೆ ಎಂದು ಕೈ ಎತ್ತಿ ಹೇಳುವುದೇ ಈ ನಾಯಕನ ಕಾಯಕದ ಗುರಿ. ಸತಿ, ನಾನು ಅರ್ಜೆಂಟ್ ಆಗಿ ಬೆಂಗಳೂರಿಗೆ ಹೋಗಬೇಕು. ನನಗೆ ಡಾಕ್ಟರ್ ಟ್ರೈನಿಂಗ್ ಇದೆ. ಈ ನನ್ನತ್ತಿಗೆಯನ್ನು ಚೆನ್ನಾಗಿ ನೋಡಿಕೊ. ಆಯ್ತು ಪ್ರಶಾಂತ್, ನೀನು ಆದಷ್ಟು ಬೇಗನೆ ಬಂದು ಬಿಡು. ಪ್ರಶಾಂತ, ಮರಳಿ ನೀನು ಯಾವಾಗ ಬರ್ತೀಯ? ಖಂಡಿತವಾಗಿಯೂ ಬರುತ್ತೆ ಅನ್ನತ್ತಿಗೆ, ಖಂಡಿತವಾಗಿಯೂ ಬರುತ್ತೇನೆ. ಬಂದ ತಕ್ಷಣವೇ ಮತ್ತೆ ನಿನ್ನ ಕರುಗಳನ್ನು ಮರಕಳಿಸುವಂತೆ ಮಾಡಿ ಆ ನನ್ನನ್ನ ಮತ್ತೆ ನಿನ್ನ ಕೊರಳಿಗೆ ಮುತ್ತೈದೆ ಭಾಗ್ಯ ಕೊಡಿಸುವುದೇ ಈ ಪ್ರಶಾಂತನ ಗುರಿ. ಸತಿ,